योगेन चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारं शङ्खचक्रासिधारिणं सहस्रशिरसं श्वेतं ಪ್ರಣಮಾಮಿ ಪತಂಜಲಿಂ. ಸದ್ಗುರುವಿನ ಚರಣಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಶ್ರೇಷ್ಠ ಗುರಿ ಸಾಧನೆಗಾಗಿ, ದೇಹ ಹಾಗೂ ಮನಸ್ಸಿನ ಸುಸ್ಥಿತಿಗಾಗಿ ಯೋಗಾಸನ ಕೊಟ್ಟಂತ ಪತಂಜಲಿ ಮಹಾಮುನಿಗಳಿಗೆ ನಮಸ್ಕರಿಸುತ್ತಾ, ತಂದೆ ತಾಯಿ ಗುರು ಹಿರಿಯರಿಗೆ ವಂದಿಸುತ್ತಾ, ಮನದಲ್ಲಿ ಇಷ್ಟ ದೇವರನ್ನು ಪ್ರಾರ್ಥಿಸುತ್ತಾ ಮೇಲೇಳುವ. ಹಸ್ತವನ್ನು ಉಜ್ಜಿ ಕಣ್ಣಿಗೆ ಶಾಖವನ್ನು ಕೊಡಿ. ಸುಖಾಸನಕ್ಕೆ ಬನ್ನಿ. ಎಡಮಂಡಿ ಮೇಲೆ ಬಲಹಸ್ತ ಇಟ್ಕೊಳ್ಳಿ. ಬಲಹಸ್ತವನ್ನು ಹಿಂದೆ ಇಟ್ಕೊಳ್ಳಿ. ಎಡ ಕೈಯನ್ನ ಪೂರಕ ಮಾಡ್ತಾ ನೇರ ಮೇಲಕ್ಕೆ ತನ್ನಿ. ರೇಚಕ ಪೂರಕ ನೇರ, ರೇಚಕ ಪೂರಕ, ರೇಚಕ ಪೂರಕ ನೇರ, ರೇಚಕ ಪೂರಕ, ರೇಚಕ ಪೂರಕ ನೇರ, ರೇಚಕ ಸ್ವಸ್ಥ. ಹಾಗೆ ಬಲ ಮಂಡಿ ಮೇಲೆ ಎಡ ಹಸ್ತ ಇಟ್ಕೊಳ್ಳಿ. ದೇಹವನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಬಲ ಹಸ್ತವನ್ನು ಪೂರಕ ಮಾಡಿ ರೇಚಕ ಪೂರಕ ನೇರ, ರೇಚಕ ಪೂರಕ, ರೇಚಕ ಪೂರಕ ನೇರ, ರೇಚಕ ಪೂರಕ, ರೇಚಕ ಪೂರಕ ನೇರ, ರೇಚಕ. ಹಸ್ತ ಕೈ ಕೆಳಕ್ಕೆ ತನ್ನಿ. ಹಾಗೆ ಕೈಯನ್ನು ಶರೀರದ ಎರಡೂ ಪಕ್ಕದಿಂದ ಮೇಲಕ್ಕೆ ಉಸಿರನ್ನು ತುಂಬಿಕೊಳ್ಳಿ. ಉಸಿರನ್ನು ಹೊರಕ್ಕೆ ಹಾಕಿ ಪೂರಕ, ರೇಚಕ ಪೂರಕ, ರೇಚಕ ಸ್ವಸ್ಥ. ಕೈಯನ್ನು ಮುಂದಿನಿಂದ ಭುಜದ ನೇರಕ್ಕೆ ತನ್ನಿ. ಪೂರಕ ಮಾಡಿ ರೇಚಕ ಪೂರಕ, ರೇಚಕ ಪೂರಕ, ರೇಚಕ ಸ್ವಸ್ಥ. ಹಾಗೆ ಕೈಯನ್ನು ಮುಂದಿನಿಂದ ಭುಜದ ಹತ್ತಿರ ಹಸ್ತವನ್ನು ತನ್ನಿ. ಪೂರಕ ಮಾಡಿ ರೇಚಕ ಪೂರಕ, ರೇಚಕ ಪೂರಕ, ರೇಚಕ. ಹಾಗೆ ಕೈಯನ್ನು ಇಟ್ಕೊಳ್ಳಿ. ಮೊಣ ಕೈಯನ್ನು ಪರಸ್ಪರ ತಾಗಿಸಿ ಉಸಿರನ್ನು ತುಂಬಿಕೊಳ್ತಾ ಕೈಯನ್ನು ಮೇಲಕ್ಕೆ ತನ್ನಿ. ಉಸಿರು ಹೊರಕ್ಕೆ ಹಾಕ್ತಾ ಕೈ ಕೆಳಕ್ಕೆ. ಪೂರಕ, ರೇಚಕ ಪೂರಕ, ರೇಚಕ. ಹಾಗೆ ವಾಪಸ್ ಪೂರಕ ಮಾಡಿ ರೇಚಕ ಪೂರಕ, ರೇಚಕ ಪೂರಕ, ರೇಚಕ ಸ್ವಸ್ಥ. ಹಾಗೆ ಕೈಯನ್ನು ಮುಂದೆ ತನ್ನಿ. ಹಸ್ತವನ್ನು ಮೇಲಕ್ಕೆ ಕೆಳಕ್ಕೆ ಮಾಡಿ ಸ್ವಸ್ಥ. ಮುಷ್ಟಿ ಮಾಡಿ ಹಾಗೆ ಕೈಯನ್ನು ತಿರುಗಿಸಿ ಹಾಗೆ ವಾಪಸ್ ಸ್ವಸ್ಥ. ಎರಡೂ ಕಾಲುಗಳನ್ನು ಮುಂದಕ್ಕೆ ತನ್ನಿ. ಪಾದಾಂಗುಲಿ ಚಾಲನೆ ಮಾಡಿ. ಪಾದಾಂಗುಲಿ ಚಾಲನೆ. ಪಾದದ ಬೆರಳನ್ನು ಬಿಡಿಸೋದು ಮಡಚೋದು ಮಾಡಿ. ಪಾದ ಚಾಲನೆ. ಪಾದ ಪಾರ್ಶ್ವ. ಪಾದ ಸೇರಿಸಿ ಪಾದ ಭ್ರಮಣ. ಹಾಗೆ ವಾಪಸ್ ಸ್ವಸ್ಥ. ಮಂಡಿಯನ್ನು ಟೈಟ್ ಮಾಡಿ. ಮಂಡಿ ಲೂಸ್, ಮಂಡಿ ಟೈಟ್, ಮಂಡಿ ಲೂಸ್, ಮಂಡಿ ಟೈಟ್, ಮಂಡಿ ಲೂಸ್. ಇನ್ನು ಮಂಡಿ ಟೈಟ್ ಮಾಡಿ, ಮಂಡಿ ಲೂಸ್. ಸ್ವಸ್ಥ. ಉರಸಂಧಿ ಚಾಲನೆ ಪ್ರಕಾರ ಏಕ್ ಪೂರಕ, ರೇಚಕ
ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ प्रकार दो पूरक रेचक 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 प्रकार तीन पूरक रेचक 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 पूरक ರೇಚಕ ಪಾದ ಸೇರಿಸಿ ಉಸಿರನ್ನು ತುಂಬಿಕೊಳ್ಳಿ. ಉಸಿರಿನ ಹೊರಕ್ಕೆ ಹಾಕ್ತಾ ಎಡಭಾಗದಿಂದ ಹಿಂದಕ್ಕೆ ಮಲಗಿ ಹಣೆಯನ್ನು ನೆಲಕ್ಕೆ ತಾಗಿಸಿ. ಹಾಗೆಯೇ ಪೂರಕ ನೇರ ರೇಚಕ ಪೂರಕ ನೇರ ರೇಚಕ ಪೂರಕ ನೇರ ರೇಚಕ ಪೂರಕ ನೇರ ಸ್ವಸ್ಥ. ಕಾರಣ ಅಂತರ ತನ್ನಿ. ಎರಡೂ ಕೈಯನ್ನು ಪೂರಕ ಮಾಡಿ ರೇಚಕ ಬಲಭಾಗಕ್ಕೆ ಬೆಂಡಾಗಿ ಪೂರಕ ನೇರ ರೇಚಕ 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 ಪೂರಕ ನೇರ ರೇಚಕ. ಎರಡು ಕೈ ಕೆಳಕ್ಕೆ. ಹಾಗೆ ಎಡ ಹೆಬ್ಬೆರಳನ್ನ ಎಡ ಹಸ್ತದಿಂದ ಹಿಡ್ಕೊಳ್ಳಿ. ಬಲ ಕೈ ಪೂರಕ ಮಾಡಿ ರೇಚಕ ಪೂರಕ ನೇರ ರೇಚಕ ಪೂರಕ ನೇರ ರೇಚಕ ಪೂರಕ ನೇರ ರೇಚಕ. ಕೈ ಕೆಳಕ್ಕೆ. ಬಲ ಹೆಬ್ಬೆರಳನ್ನ ಬಲ ಹಸ್ತದಿಂದ ಹಿಡ್ಕೊಳ್ಳಿ. ಎಡ ಕೈಯನ್ನು ಪೂರಕ ಮಾಡಿ ರೇಚಕ ಪೂರಕ ನೇರ ರೇಚಕ ಪೂರಕ ನೇರ ರೇಚಕ ಪೂರಕ ನೇರ ರೇಚಕ. ಕೈ ಕೆಳಕ್ಕೆ. ಸ್ವಸ್ಥ ಬದ್ಧ ಕೋನಾಸನ ಸ್ಥಿತಿಗೆ ಬನ್ನಿ. ಪೂರಕ ಮಾಡಿಕೊಳ್ಳಿ. ರೇಚಕ ಪೂರಕ ನೇರ ರೇಚಕ ಪೂರಕ ನೇರ ರೇಚಕ ಪೂರಕ ನೇರ. ಇನ್ನೊಮ್ಮೆ ರೇಚಕ ಪೂರಕ ನೇರ ಸ್ವಸ್ಥ. ಎರಡು ಕಾಲು ಮುಂದಕ್ಕೆ ತನ್ನಿ. ಹಾಗೆಯೇ ಚದುರಂಗ ದಂಡಾಸನ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಓಡುವ. ನಿಧಾನವಾಗಿ ಓಡುವ. ಮೇಲಕ್ಕೆ ಬನ್ನಿ. ವಿಶ್ರಾಂತ ಸ್ಥಿತಿಗೆ ಬನ್ನಿ. ಕಣ್ಣನ್ನು ಮುಚ್ಚಿಕೊಳ್ಳಿ. ಉಸಿರಾಟವನ್ನು ಗಮನಿಸಿ. ಉಸಿರಾಟ ಸಹಜ ಸ್ಥಿತಿಗೆ ಬರುವವರೆಗೆ ದೀರ್ಘ ಪೂರಕ ದೀರ್ಘ ರೇಚಕ ಮಾಡ್ತಾ ಇರಿ.
ಸಮಸ್ಥಿತಿಗೆ ಬನ್ನಿ. ಎರಡು ಕಾಲುಗಳ ನಡುವೆ 3 ಫೀಟ್ ಅಂತರ ಇಟ್ಕೊಳ್ಳಿ. ಬಲಕಾಲು 90 ಡಿಗ್ರಿ ಮಾಡಿ, ಎಡಕಾಲು ಸಮಾನಾಂತರ ಇರಲಿ. ವೀರಭದ್ರಾಸನ ಪ್ರಕಾರ 2 ಮಾಡೋಣ. ಎರಡೂ ಕೈಗಳನ್ನ ಭುಜದ ನೇರಕ್ಕೆ ತನ್ನಿ. ಉಸಿರನ್ನು ತುಂಬಿಕೊಳ್ಳಿ. ಉಸಿರನ್ನು ಹೊರಕ್ಕೆ ಹಾಕ್ತಾ ಬಲ ಕಾಲನ್ನು ಎಲ್ ಶೇಪಿಗೆ ತನ್ನಿ. ಕತ್ತನ್ನ ಹೊರಳಿಸಿ ನಿಮ್ಮ ಬಲ ಹಸ್ತವನ್ನು ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ನೇರ. ರೇಚಕ ಕೈ ಕೆಳಕ್ಕೆ. ಹಾಗೆ ಬಲಕಾಲು ಸಮಾನಾಂತರ, ಎಡಕಾಲು 90 ಡಿಗ್ರಿ ಇರಲಿ. ಉಸಿರನ್ನು ತುಂಬಿಕೊಳ್ಳಿ. ಉಸಿರು ಹೊರಕ್ಕೆ ಹಾಕ್ತಾ ಎಡಕಾಲನ್ನು ಎಲ್ ಶೇಪಿಗೆ ತನ್ನಿ. ಕತ್ತನ್ನ ಹೊರಳಿಸಿ ನಿಮ್ಮ ಎಡ ಹಸ್ತವನ್ನು ನೋಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ನೇರ. ರೇಚಕ ಕೈ ಕೆಳಕ್ಕೆ. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ಸಮಸ್ಥಿತಿಗೆ ಬನ್ನಿ. ಬಲಕಾಲನ್ನ 3 ಫೀಟ್ ಮುಂದಕ್ಕೆ ತನ್ನಿ. ಎಡಕಾಲು 40 ಡಿಗ್ರಿ ಕ್ರಾಸ್ ಇರಲಿ. ವೀರಭದ್ರಾಸನ ಪ್ರಕಾರ 1 ಮಾಡೋಣ. ಹಾಗೆ ಪೂರಕ ಮಾಡ್ತಾ ಎರಡೂ ಕೈಗಳನ್ನು ಭುಜದ ನೇರಕ್ಕೆ ತನ್ನಿ. ಹಸ್ತ ಊರ್ಧ್ವಮುಖ. ಹಾಗೆ ಇನ್ನೂ ಮೇಲಕ್ಕೆ ತನ್ನಿ ಹಸ್ತವನ್ನು. ಹಸ್ತ ನಮಸ್ಕಾರ ಸ್ಥಿತಿಯಿರಲಿ. ಕೈಗಳು ಕಿವಿಗೆ ತಾಗುವಂತಿರಲಿ. ಕೈಯನ್ನು ಮೇಲಕ್ಕೆತ್ತಿ ಉಸಿರು ತುಂಬಿಕೊಳ್ಳಿ. ಉಸಿರನ್ನು ಹೊರಕ್ಕೆ ಹಾಕ್ತಾ ಮುಂದಿನ ಕಾಲನ್ನು ಎಲ್ ಶೇಪಿಗೆ ತನ್ನಿ. ಸ್ವಲ್ಪ ಹಿಂದಕ್ಕೆ ಬೆಂಡಾಗಿ ಕತ್ತನ್ನು ಹೊರಳಿಸಿ ನಿಮ್ಮ ಹಸ್ತ ನೋಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ನೇರ. ರೇಚಕ ಹಸ್ತ ಭುಜದ ನೇರಕ್ಕೆ, ಹಸ್ತ ಅಧೋಮುಖ. ಇನ್ನು ಕೆಳಕ್ಕೆ. ಸಮಸ್ಥಿತಿಗೆ ಬನ್ನಿ. ಎಡಕಾಲನ್ನು ಮುಂದಕ್ಕೆ ತನ್ನಿ. ಬಲಕಾಲು 40 ಡಿಗ್ರಿಯಷ್ಟು ಕ್ರಾಸ್ ಇರಲಿ. ಹಿಂದಿನ ಕಾಲು ಬಟೆಕ್ಸ್ ನೇರ ಇರಲಿ. ಎರಡೂ ಕೈಗಳನ್ನು ಪೂರಕ ಮಾಡ್ತಾ ಭುಜದ ನೇರಕ್ಕೆ, ಹಸ್ತ ಊರ್ಧ್ವಮುಖ. ಇನ್ನೂ ಮೇಲಕ್ಕೆ ತನ್ನಿ ಹಸ್ತವನ್ನು ಪರಸ್ಪರ ಒತ್ತಿ ಉಸಿರನ್ನು ತುಂಬಿಕೊಳ್ಳಿ. ಉಸಿರು ಹೊರಕ್ಕೆ ಹಾಕ್ತಾ ಮುಂದಿನ ಕಾಲನ್ನು ಎಲ್ ಶೇಪಿಗೆ ತನ್ನಿ. ಕತ್ತನ್ನು ಹೊರಡಿಸಿ ಮೇಲಕ್ಕೆ ನೋಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ನೇರ. ರೇಚಕ ಹಸ್ತ ಭುಜದ ನೇರಕ್ಕೆ, ಅಧೋಮುಖ. ಇನ್ನು ಕೆಳಕ್ಕೆ. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ದೀರ್ಘ ಪೂರಕ ಮಾಡಿ. ದೀರ್ಘ ರೇಚಕ. ಇನ್ನೊಮ್ಮೆ ಪೂರಕ. ರೇಚಕ. ಸ್ವಸ್ಥ. ಸಮಸ್ಥಿತಿಗೆ ಬನ್ನಿ. ಎರಡೂ ಕಾಲುಗಳ ನಡುವೆ 3 ಫೀಟ್ ಅಂತರ ಇಟ್ಕೊಳ್ಳಿ. ಬಲಕಾಲು 90 ಡಿಗ್ರಿ ಮಾಡಿ, ಎಡಕಾಲು ಸಮಾನಾಂತರವಾಗಿರಲಿ. ಪಾರ್ಶ್ವ ಕೋಣಾಸನ ಮಾಡೋಣ. ಎರಡೂ ಕೈಗಳು ಭುಜದ ನೇರಕ್ಕೆ ತನ್ನಿ. ಹಾಗೆ ಕಾಲನ್ನು ಎಲ್ ಶೇಪಿಗೆ ತನ್ನಿ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಕ್ಕೆ ಹಾಕ್ತಾ ಬಲಭಾಗಕ್ಕೆ ಬೆಂಡಾಗಿ ಸೊಂಟದ ಭಾಗವನ್ನು ಆದಷ್ಟು ತಗ್ಗಿಸಿ ಬಲಕಾಲ ಎಲ್ ಶೇಪಿಗೆ ಇರಲಿ. ಕೈ ಕಿವಿಗೆ ತಾಗುವಂತಿರಲಿ. ಕತ್ತನ್ನು ಹೊರಳಿಸಿ ನಿಮ್ಮ ಹಸ್ತವನ್ನು ನೋಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ರೇಚಕ ಕೈ ಕೆಳಕ್ಕೆ, ಬಲಕಾಲು ಸಮಾನಾಂತರ.
ಎಡಕಾಲು 90 ಡಿಗ್ರಿ ಇರಲಿ. ಪೂರಕ ಮಾಡ್ತಾ ಎರಡೂ ಕೈಗಳು ಭುಜದ ನೇರಕ್ಕೆ. ಹಾಗೆಯೇ ರೇಚಕ ಮಾಡ್ತಾ ಕಾರಣ ಎಲ್ ಶೇಪಿಗೆ ತನ್ನಿ. ಎಣ್ಣೆ ಮೊಸರು ತುಂಬಿಕೊಳ್ಳಿ. ಉಸಿರು ಹೊರಕ್ಕೆ ಹಾಕ್ತಾ ಪಾರ್ಶ್ವಕೋಣಾಸನ ಸ್ಥಿತಿಗೆ ಬನ್ನಿ. ಸೊಂಟದ ಭಾಗವನ್ನು ಆದಷ್ಟು ತಗ್ಗಿಸಿ. ಕತ್ತನ್ನು ಹೊರಳಿಸಿ ನಿಮ್ಮ ಹಸ್ತವನ್ನು ನೋಡಿ. ಕೈಗಳು ಕಿವಿಗೆ ತಾಗುವಂತಿರಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ನೇರ. ರೇಚಕ ಕೈ ಕೆಳಕ್ಕೆ. ಸಮಸ್ಥಿತಿ. ವಿಶ್ರಾಂತಿ. ದೀರ್ಘ ಪೂರಕ ಮಾಡಿ. ದೀರ್ಘ ರೇಚಕ. ಇನ್ನೊಮ್ಮೆ ಪೂರಕ. ರೇಚಕ. ಸ್ವಸ್ಥ. ಸಮಸ್ಥಿತಿಗೆ ಬನ್ನಿ. ಸಮತಲ ಸ್ಥಿತಿ 1 2 3 4. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ. ಸಮತಲ ಸ್ಥಿತಿಗೆ ಬನ್ನಿ. ಜಾನು ಶೀರ್ಷಾಸನ ಮಾಡೋಣ. ಬಲಕಾಲನ್ನು ಮಡಚಿ ತೊಡೆ ಮೂಲದಲ್ಲಿ ಇಟ್ಕೊಳ್ಳಿ. ಚಾಚಿದ ಕಾಲು ನೇರವಾಗಿರಲಿ. ಪೂರಕ ಮಾಡ್ತಾ ಎರಡೂ ಕೈಯನ್ನು ಮೇಲಕ್ಕೆ ತನ್ನಿ. ಹಾಗೆಯೇ ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ. ಆದರೆ ಪಾದವನ್ನು ಹಿಡ್ಕೊಳ್ಳಿ. ಗಲ್ಲವನ್ನಾಗಲಿ ಹೆಣೆಯನ್ನಾಗಲಿ ಮೊಣಕಾಲಿಗೆ ತಾಗಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಮೇಲಕ್ಕೆ ಬನ್ನಿ. ಉಸಿರು ತುಂಬಿಕೊಳ್ತಾ ರೇಚಕ ಕೈ ಕೆಳಕ್ಕೆ. ಸಮತಲ ಸ್ಥಿತಿ. ಈಗ ಎಡಕಾಲನ್ನು ಮಡಚಿ ತೊಡೆಯ ಮೂಲದಲ್ಲಿ ಇಟ್ಕೊಳ್ಳಿ. ಚಾಚಿದ ಕಾಲು ನೇರವಾಗಿರಲಿ. ಪೂರಕ ಮಾಡ್ತಾ ಎರಡೂ ಕೈಯನ್ನು ಮೇಲಕ್ಕೆ ತನ್ನಿ. ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ. ಗಲ್ಲವನ್ನಾಗಲಿ ಹಣೆಯನ್ನಾಗಲಿ ಮೊಣಕಾಲಿಗೆ ತಾಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ಪೂರಕ ಮಾಡ್ತಾ ನೇರ. ರೇಚಕ ಕೈ ಕೆಳಕ್ಕೆ. ಸಮತಲ ಸ್ಥಿತಿ. ವಿಶ್ರಾಂತಿ. ಸಮತಲ ಸ್ಥಿತಿಗೆ ಬನ್ನಿ. ಉಪವಿಷ್ಟ ಕೋನಾಸನ ಮಾಡೋಣ. ಎರಡೂ ಕಾಲುಗಳ ನಡುವೆ ಅಂತರ ಇಟ್ಕೊಳ್ಳಿ. ಪೂರಕ ಮಾಡಿ. ರೇಚಕ ಮಾಡ್ತಾ ಬಲಭಾಗಕ್ಕೆ ಬೆಂಡಾಗಿ. ಮೊಣಕಾಲಿಗೆ ಗಲ್ಲವನ್ನಾಗಲಿ ಹಣೆಯನ್ನ ತಾಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಹಾಗೆಯೇ ಪೂರಕ ಮಾಡಿ. ರೇಚಕ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ಈಗ ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ. ಎಷ್ಟು ಸಾಧ್ಯವಷ್ಟು ಮುಂದಕ್ಕೆ ಬಾಗಿ. ಗಲ್ಲವನ್ನಾಗಲಿ ಹಣೆಯನ್ನಾಗಲಿ ನೆಲಕ್ಕೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಸಾಧ್ಯವಾದರೆ ಎರಡೂ ಕೈಗಳಿಂದ ಪಾದವನ್ನು ಹಿಡ್ಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ಮಾಡ್ತಾ ನೀರ. ರೇಚಕ ಮಾಡ್ತಾ ಎರಡು ಕೈ ಕೆಳಕ್ಕೆ. ಹಾಗೆ ಸಮತಲ ಸ್ಥಿತಿಗೆ ಬನ್ನಿ. ಅಲ್ಲಿಂದ ಬದ್ಧ ಕೋನಾಸನ ಸ್ಥಿತಿಗೆ ಬನ್ನಿ. ಬಟರ್ಫ್ಲೈ ಮಾಡಿ. ತಲೆ ಎತ್ತಿ ಪೂರಕ ಮಾಡಿ.
ಹಾಗೆಯೇ ರೇಚಕ ಮಾಡ್ತಾ ಎಷ್ಟು ಸಾಧ್ಯವಷ್ಟು ಮುಂದಕ್ಕೆ ಬೆಂಡಾಗಿ ಪಾದಕ್ಕೆ ಗಲ್ಲವನ್ನಾಗಲಿ ಹಣೆಯನ್ನಾಗಲಿ ತಾಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ. ಸ್ಥಿತಿ ಏಕಂ ದ್ವಿ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ಹಾಗೆಯೇ ರೇಚಕ ಮಾಡ್ತಾ ಕಾಲು ನೇರ ಮಾಡಿ ಹಾಗೆ ಮಕರಾಸನಕ್ಕೆ ಬನ್ನಿ. ಎರಡೂ ಪಾದಗಳನ್ನು ಒಟ್ಟಿಗೆ ಸೇರಿಸಿ ಎರಡೂ ಕೈಯನ್ನು ಮುಷ್ಟಿ ಮಾಡಿ ತೊಡೆಯ ಮೂಲದಲ್ಲಿಟ್ಕೊಳ್ಳಿ. ಗಲ್ಲವನ್ನು ನೆಲಕ್ಕೆ ತಾಗಿಸಿ ಪೂರಕ ಮಾಡಿ ರೇಚಕ. ಪೂರಕ ಮಾಡ್ತಾ ಎರಡೂ ಕಾರಣ ಮೇಲಕ್ಕೆತ್ತಿ ಶಲಭಾಸನ ಎಷ್ಟು ಸಾಧ್ಯವಷ್ಟು ಮೇಲಕ್ಕೆತ್ತಿ ಗಲ್ಲವನ್ನು ನೆಲಕ್ಕೆ ತಾಗಿಸಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ರೇಚಕ ಕಾಲು ಕೆಳಕ್ಕೆ. ಮಕರಾಸನಕ್ಕೆ ಬನ್ನಿ. ಎರಡೂ ಪಾದವನ್ನು ಒಟ್ಟಿಗೆ ಸೇರಿಸಿ ಕಾಲನ್ನು ಮಡಚಿ ಕಾರಣ ಎಂಕಲ್ ಪ್ರೆಸ್ ಇಟ್ಕೊಳ್ಳಿ. ಧನುರಾಸನ ಮಾಡೋಣ. ಪೂರಕ ಮಾಡ್ತಾ ಕಾಲನ್ನು ಮತ್ತೆ ದೇಹವನ್ನು ಲಿಫ್ಟ್ ಮಾಡಿ ಹಾಗೆ ಎಡಭಾಗಕ್ಕೆ ಬನ್ನಿ. ನೇರ ನೇರ ಮೇಲಕ್ಕೆ ಬನ್ನಿ. ಹಾಗೆ ಬಲಭಾಗಕ್ಕೆ ಬರಲಿ. ಹಾಗೆ ನೇರ ಹಾಗೆ ವಾಪಸ್ ಬನ್ನಿ. ಮಕರಾಸನದಲ್ಲಿ ವಿಶ್ರಾಂತಿ. ಬೆನ್ನು ಕೆಳಕ್ಕೆ ಮಾಡಿ ಮಲಗಿ. ಪಾದವನ್ನು ಸೇರಿಸಿ ಎರಡು ಹಸ್ತಗಳು ಭುಜದ ನೇರಕ್ಕೆ. ಮರ್ಕಟಾಸನ. ಬಲಕಾಲನ್ನ ಪೂರಕ ಮಾಡ್ತಾ 90 ಡಿಗ್ರಿ ಮೇಲಕ್ಕೆ ತನ್ನಿ. ಉಸಿರನ್ನು ತುಂಬಿಕೊಳ್ಳಿ. ರೇಚಕ ಮಾಡ್ತಾ ಎಡಹಸ್ತದ ಕಡೆಗೆ ಬಲಪಾದವನ್ನು ತನ್ನಿ. ಬಲಕಾಲನ ಎಡಹಸ್ತಕ್ಕೆ ತನ್ನಿ. ಹಸ್ತದಿಂದ ಹಿಡ್ಕೊಳ್ಳಿ. ದೃಷ್ಟಿ ಬಲಹಸ್ತದ ಕಡೆಗಿರಲಿ. ಬಲಭುಜ ಮೇಲೆ ಹೇಳ್ತಾ ಇದೆ. ಬಲಭುಜವನ್ನು ನೆಲಕ್ಕೆ ಬತ್ತಿ. ಸ್ಥಿತಿ ಬಲಕಾಲನ್ನ ಎಡಹಸ್ತದಿಂದ ಹಿಡ್ಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ರೇಚಕ ಕಾಲು ಕೆಳಕ್ಕೆ. ಎಡಕಾಲನ್ನು 90 ಡಿಗ್ರಿ ಮೇಲಕ್ಕೆ ತನ್ನಿ. ಉಸಿರು ಹೊರಕ್ಕೆ ಹಾಕ್ತಾ ಬಲಹಸ್ತದ ಕಡೆಗೆ ಎಡಕಾಲನ್ನು ತನ್ನಿ. ಬಲಹಸ್ತದಿಂದ ಎಡಪಾದವನ್ನು ಹಿಡ್ಕೊಳ್ಳಿ. ದೃಷ್ಟಿ ಎಡಹಸ್ತದ ಕಡೆಗಿರಲಿ. ಎಡಭುಜ ಮೇಲೆ ಹೇಳ್ತಾ ಇದೆ. ಎಡಭುಜವನ್ನು ನೆಲಕ್ಕೆ ಒತ್ತಿ ಕಾಲು ನೇರ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ರೇಚಕ ಕಾಲು ಕೆಳಕ್ಕೆ. ವಿಶ್ರಾಂತ ಸ್ಥಿತಿಗೆ ಬನ್ನಿ. ಎರಡೂ ಪಾದಗಳನ್ನು ಒಟ್ಟಿಗೆ ಸೇರಿಸಿ
ಕಾಲನ್ನು ಮಡಚಿ ಪಾದವನ್ನು ನೆಲಕ್ಕೆ ಕೊಡಿ, ಕಾಲನ್ನು ಆಂಕಲ್ ಪ್ಲೇಸ್ ಇಟ್ಕೊಳ್ಳಿ. ಸೇತು ಬಂದಾಸನವನ್ನು ಮಾಡೋಣ. ಪೂರಕ ಮಾಡಿ ಸೊಂಟದ ಭಾಗವನ್ನು ಮೇಲಕ್ಕೆತ್ತಿ ಸೇತುಬಂಧಾಸನ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ರೇಚಕ. ಹಾಗೆ ಸೊಂಟದ ಭಾಗ ಕೆಳಕ್ಕೆ ತನ್ನಿ, ಕಾಲು ನೇರ ಮಾಡಿ ವಿಶ್ರಾಂತ ಸ್ಥಿತಿಗೆ ಬನ್ನಿ. ಪಾದವನ್ನು ಒಟ್ಟಿಗೆ ಸೇರಿಸಿ ನಾವಾಸನ ಸ್ಥಿತಿಗೆ ಹೋಗುವ. ಪೂರಕ ಮಾಡಿ, ರೇಚಕ ಮಾಡಿ, ಪೂರಕ ಮಾಡ್ತಾ ದೇಹವನ್ನು ಲಿಫ್ಟ್ ಮಾಡಿ, ಕಾಲನ್ನು ಲಿಫ್ಟ್ ಮಾಡಿ ನಾವಾಸನ. ಅದೇ ಸ್ಥಿತಿಯಲ್ಲಿರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಹಾಗೆ ವಾಪಸ್ ಬನ್ನಿ, ವಿಶ್ರಾಂತ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಬಲಕ್ಕೆ ಹೊರಳಿ. ಮೇಲಕ್ಕೆ ಬನ್ನಿ. ವಿಶ್ರಾಂತ ಸ್ಥಿತಿಗೆ ಬನ್ನಿ. ಉಸಿರಾಟವನ್ನು ಗಮನಿಸಿ. ಸಮಸ್ಥಿತಿಗೆ ಬನ್ನಿ. ಪ್ರಾರ್ಥನಾ ಸ್ಥಿತಿ. ಲಘು ಓಂಕಾರ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೋಷನ್ನ ಪಾವೃಣ ಸತ್ಯಧರ್ಮಾಯ ದೃಷ್ಟಯೇ ಧ್ಯೇಯಃ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಉಪತ್ರತ ಶಂಖಚಕ್ರಃ. ಓಂ ಹ್ರಾಂ ಮಿತ್ರಾಯ ನಮಃ. ತಾಡಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಚತುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೇಂ ರವಯೇ ನಮಃ. ಪೂರಕ, ರೇಚಕ, ಪೂರಕ, ರೇಚಕ, ಕುಂಭಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಮಂತ್ರ ಓಂ ಹ್ರೂಂ ಸೂರ್ಯಾಯ ನಮಃ. ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ಸಮದೃಷ್ಟಿ, ಅಂತರದೃಷ್ಟಿ, ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ,
ಊರ್ಧ್ವದೃಷ್ಟಿ, ಅಂತರದೃಷ್ಟಿ. ಮಂತ್ರ ಓಂ ಹ್ರೈಂ ಭಾನವೇ ನಮಃ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೌಂ ಖಗಾಯ ನಮಃ. ತಾಡಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ಚದುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ತಾಡಾಸನ. ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರ ಉಷ್ಣೇ ನಮಃ. ಪೂರಕ, ರೇಚಕ, ಪೂರಕ, ರೇಚಕ, ಕುಂಭಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಮಂತ್ರ ಓಂ ಹ್ರಾಂ ಹಿರಣ್ಯಗರ್ಭಾಯ ನಮಃ. ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ಸಮದೃಷ್ಟಿ, ಅಂತರದೃಷ್ಟಿ, ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ಅಂತರದೃಷ್ಟಿ. ಮಂತ್ರ ಓಂ ಹ್ರೀಂ ಮರೀಚಯೇ ನಮಃ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೌಂ ಆದಿತ್ಯಾಯ ನಮಃ. ತಾಡಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ಚದುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ತಾಡಾಸನ. ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಐಂ ಸವಿತ್ರೇ ನಮಃ. ಪೂರಕ, ರೇಚಕ, ಪೂರಕ, ರೇಚಕ, ಕುಂಭಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಮಂತ್ರ ಓಂ ಹ್ರೌಂ ಅರ್ಕಾಯ ನಮಃ. ಊರ್ಧ್ವದೃಷ್ಟಿ,
ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ಸಮದೃಷ್ಟಿ, ಅಂತರದೃಷ್ಟಿ, ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ಅಂತರದೃಷ್ಟಿ. ಮಂತ್ರ ಓಂ ರಹ ಭಾಸ್ಕರಾಯ ನಮಃ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ನಮಸ್ಕಾರಸ್ತೆ. ಮಂತ್ರ ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ತಾಡಾಸನ, ಪಾದ ಸೇರಿಸಿ. ಉತ್ತಾನಾಸನ, ಮುಂದಕ್ಕೆ ಬಾಗಿ. ಏಕಪಾದ ಪ್ರಸರಣಾಸನ, ಚದುರಂಗ ದಂಡಾಸನ. ಸೊಂಟ ಬೆನ್ನು ಒಂದು ಸರಳ ರೇಖೆ ಆಗಿರಲಿ. ಹೆಚ್ಚು ಸೊಂಟ ಎತ್ತರ ಮಾಡೋದು ಬೇಡ, ತಗ್ಗಿಸೋದು ಬೇಡ ತುಂಬಾ. ಅಷ್ಟಾಂಗ ಪ್ರಣಿಪತಾಸನ, ಹೊಟ್ಟೆಯನ್ನ ಸೊಂಟವನ್ನ ಮೇಲಕ್ಕೆತ್ತಿ. ಭುಜಂಗಾಸನ, ಹಿಮ್ಮಡಿ ಸಹಿತವಾಗಿ ಪಾದ ಸೇರಿಸಿ. ಅಧೋಮುಖ ಶ್ವಾನಾಸನ, ಪೂರ್ಣ ಪಾದವನ್ನು ನೆಲಕ್ಕೆ ಒತ್ತಲಿಕ್ಕೆ ಪ್ರಯತ್ನ ಮಾಡಿ. ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಫಲಶ್ರುತಿ ಮಂತ್ರ ಆದಿತ್ಯಸ್ಯ ನಮಸ್ಕಾರಾನ್ ಯೇ ಕುರ್ವಂತೆ ದಿನೇ ದಿನೇ ಆಯುಷ್ ಪ್ರಜ್ಞಾಂ ಬಲಂ ವೀರ್ಯಂ ತೇಜಸ್ತೇಷಾಂಚ ಛಾಯತೆ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ವಿನಾಶನಂ ಸೂರ್ಯಪಾದೋದಕಂ ತೀರ್ಥಂ ಛಟರೇ ಧಾರಯಾಮ್ಯಹಂ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ ನಮಃ. ಸೈಡ್ ಬೆಂಡಿಂಗ್ ಮಾಡುವ. ರೇಚಕ ಹಿಂದಕ್ಕೆ. ವಿಶ್ರಾಂತ ಸ್ಥಿತಿಗೆ ಬನ್ನಿ. ಕಣ್ಣನ್ನು ಮುಚ್ಚಿಕೊಳ್ಳಿ. ನಿಮ್ಮ ಶರೀರವನ್ನು ಗಮನಿಸಿ, ಉಸಿರಾಟವನ್ನು ಗಮನಿಸಿ. ಸೂರ್ಯ ನಮಸ್ಕಾರದಿಂದ ನಮ್ಮ ಶರೀರ ಆರೋಗ್ಯಪೂರ್ಣವಾಗಿದೆ. ಕಣ್ಣಿಗೆ ಶಾಖವನ್ನು. ಶವಾಸನಕ್ಕೆ ಬನ್ನಿ. ಎರಡು ಕಾಲುಗಳ ನಡುವೆ ಅಂತರ ಇರಲಿ. ಕೈಗಳು ಶರೀರದ ಪಕ್ಕದಲ್ಲಿ, ಹಸ್ತ ಮೇಲ್ಮುಖವಾಗಿರಲಿ. ಗಲ್ಲವನ್ನು ಸ್ವಲ್ಪ ಕೆಳಕ್ಕೆ ಮಾಡಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಿ. ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳು ಬೇಡ, ಕೇವಲ ಉಸಿರಾಟವನ್ನೇ ಗಮನಿಸ್ತಾ ಇರಿ. ಪ್ರತಿಯೊಂದು ಶ್ವಾಸವನ್ನು ಗಮನಿಸ್ತಾ ಇರಿ.
ಯೋಗಾಸನವನ್ನ ಮಾಡಿ ಆಯಾಸಗೊಂಡಿರ್ತಕ್ಕಂತಹ ನಿಮ್ಮ ಶರೀರಕ್ಕೆ ವಿಶ್ರಾಂತಿಯನ್ನ ಹೇಳಿ. ವಿಶ್ರಾಂತಿ. ಎರಡು ಪಾದಗಳಿಗೆ, ಪಾದದ ಮೇಲ್ಭಾಗ, ಪಾದದ ಬೆರಳುಗಳು, ಪಾರ್ಶ್ನೇ ಸಂಧಿ, ಮೀನಖಂಡಗಳಿಗೆ ವಿಶ್ರಾಂತಿಯನ್ನ ಹೇಳಿ. ಕಾಲು ಮಂಡಿ, ತೊಡೆಯ ಸ್ನಾಯುಗಳು, ಸೊಂಟದ ಭಾಗ, ಹೊಟ್ಟೆಯ ಭಾಗಕ್ಕೆ ವಿಶ್ರಾಂತಿಯನ್ನ ಹೇಳಿ. ಬೆನ್ನಿನ ಭಾಗ, ಎದೆಯ ಭಾಗ, ಎರಡೂ ಭುಜಗಳು, ತೋಳುಗಳು, ಹಸ್ತ, ಹಸ್ತದ ಬೆರಳುಗಳಿಗೆ ವಿಶ್ರಾಂತಿ. ಕುತ್ತಿಗೆಯ ಭಾಗ, ತಲೆಯ ಭಾಗ, ಮುಖದ ಭಾಗಗಳಿಗೆ ವಿಶ್ರಾಂತಿಯನ್ನ ಹೇಳಿ. ವಿಶ್ರಾಂತಿ. ನಿಮ್ಮ ಹೃದಯದ ಬಡಿತವನ್ನ ಗಮನಿಸಿ. ಉಸಿರಾಟವನ್ನು ಗಮನಿಸಿ. ನಿಮ್ಮ ಮನಸ್ಸು ಉಸಿರಾಟವನ್ನು ಗಮನಿಸುತ್ತಾ ಇರಲಿ. ಪ್ರತಿಯೊಂದು ಶ್ವಾಸವನ್ನು ಗಮನಿಸಿ. ಮನಸ್ಸು ಉಸಿರಾಟವನ್ನು ಗಮನಿಸ್ತಾ ಇರಲಿ. ಎರಡು ಪಾದಗಳಿಗೆ ಚಾಲನೆ ಕೊಡಿ, ಪಾದ ಅಲುಗಾಡಿಸಿ. ಹಸ್ತಕ್ಕೆ ಚಾಲನೆ, ಹಸ್ತ ಅಲುಗಾಡಿಸಿ. ಶಿರಕ್ಕೆ ಚಾಲನೆ, ತಲೆಯನ್ನು ಅಲುಗಾಡಿಸಿ. ಎರಡು ಪಾದ ಒಟ್ಟಿಗೆ ಸೇರಿಸಿ. ಎಡ ಕಾಲನ್ನು ಮಡಚಿ, ಎಡ ಕೈ ಹೊಟ್ಟೆ ಮೇಲೆ, ಬಲ ಕೈ ನೆತ್ತಿಯ ನೇರ ಹಿಂದಕ್ಕೆ ತನ್ನಿ. ಬಲ ಮಗ್ಗುಲಿಗೆ ಹೊರಳಿ ವಿಶ್ರಾಂತಿ. ಎರಡೂ ಕೈಗಳ ಸಹಾಯದಿಂದ ಮೇಲಕ್ಕೆ ಬನ್ನಿ. ಪ್ರಾರ್ಥನೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಪ್ರಾಣದೇವರ ಶ್ಲೋಕ ಹೇಳುವ. ಓಂ ಪ್ರಾಣಸ್ಯೇದಂ ವಶೇತ್ ಸರ್ವಂ ತ್ರೈದೇವಿ ಯತ್ ಪ್ರತಿಷ್ಠಿತಂ ಮಾದೇವ ಪುತ್ರಾನ್ ರಕ್ಷಸ್ವ ಶ್ರೇಷ್ಠ ಪ್ರಜ್ಞಾಶ್ಚ ವಿದೇಹಿನ ಇತಿ. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈ ಹಿಂದೆ ಕಟ್ಟಿ, ತಲೆ ಎತ್ತಿ ಪೂರಕ ಮಾಡಿ, ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ, ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ಭಸ್ತ್ರಿಕಾ 30 ಬಾರಿ ಮಾಡಿ ಭಸ್ತ್ರಿಕಾವನ್ನು. ದೀರ್ಘ ಪೂರಕ ಮಾಡಿ, ದೀರ್ಘ ರೇಚಕ. ಇನ್ನೊಮ್ಮೆ ಪೂರಕ, ರೇಚಕ, ಸ್ವಸ್ಥ.
ಕಪಾಲಭಾತಿ ಪ್ರಾಣಾಯಾಮ 40 ಬಾರಿ ಮಾಡಿ. ದೀರ್ಘ ಪೂರಕ ಮಾಡಿ. ದೀರ್ಘ ರೇಚಕ ಸ್ವಸ್ಥ. ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ 3 ಬಾರಿ ಮಾಡಿ. ಎಡಮೂಗಲ್ಲಿ ಪೂರಕ, ಎಡಮೂಗಿನಲ್ಲಿ ರೇಚಕ. ಸೂರ್ಯಾನುಲೋಮ ವಿಲೋಮ 3 ಬಾರಿ ಮಾಡಿ. ಬಲಮೂಗಲ್ಲಿ ಪೂರಕ, ಬಲಮೂಗಿನಲ್ಲಿ ರೇಚಕ. ಚಂದ್ರಭೇದನ 3 ಬಾರಿ. ಎಡಮೂಗಲ್ಲಿ ಪೂರಕ, ಬಲಮೂಗಿನಲ್ಲಿ ರೇಚಕ. ಸೂರ್ಯಭೇದನ 3 ಬಾರಿ. ಅನುಲೋಮ ವಿಲೋಮ ಪ್ರಾಣಾಯಾಮ 3 ಬಾರಿ ಮಾಡಿ. ಎಡದಲ್ಲಿ ಪೂರಕ, ಬಲದಲ್ಲಿ ರೇಚಕ, ಬಲದಲ್ಲಿ ಪೂರಕ, ಎಡದಲ್ಲಿ ರೇಚಕ. ಎಡದಲ್ಲಿ ನಿಲ್ಲಿಸಿ. ನಾಡೀಶೋಧನ ಪ್ರಾಣಾಯಾಮ 2 ಬಾರಿ ಮಾಡಿ. ಎಡದಲ್ಲಿ ಪೂರಕ, ಅಂತರ್ಕುಂಭಕ, ಬಲದಲ್ಲಿ ರೇಚಕ, ಬಲದಲ್ಲಿ ಪೂರಕ, ಅಂತರ್ಕುಂಭಕ, ಎಡದಲ್ಲಿ ರೇಚಕ.
ಎಡದಲ್ಲಿ ನಿಲ್ಲಿಸಿ. ಉಜ್ಜಾಯಿ ಪ್ರಾಣಾಯಾಮ. ಗಂಟಲೊತ್ತಿ ಶ್ವಾಸ ತಕೊಂಡು ಜಾಲಂಧರ ಮಂದ ಮಾಡಿ ಮತ್ತೆ ರಿಲೀಸ್ ಮಾಡಿ ರೇಚಕ ಮಾಡಿ. ಶ್ವಾಸ ತಕೊಳ್ಳಿ, ಜಾಲಂಧರ ಬಂದ ಮಾಡಿ, ಜಾಲಂಧರ ಬಂದ ರಿಲೀಸ್. ಎಡದಲ್ಲಿ ರೇಚಕ. ಇನ್ನೊಮ್ಮೆ ಜಾಲಂಧರ ಬಂದ ಮಾಡಿ, ಎಡದಲ್ಲಿ ರೇಚಕ. ಇನ್ನೊಮ್ಮೆ ಜಾಲಂಧರ ಬಂದ ಮಾಡಿ, ಜಾಲಂಧರ ಬಂದ ರಿಲೀಸ್. ಎಡದಲ್ಲಿ ರೇಚಕ. ಸ್ವಸ್ಥ. ಭ್ರಾಮರಿ 3 ಬಾರಿ. ಎಡಹಸ್ತದ ಮೇಲೆ ಬಲಹಸ್ತ. ಸಹಜ ಪ್ರಾಣಾಯಾಮ. ಹಸ್ತ ಉಜ್ಜಿ ಕಣ್ಣಿಗೆ ಶಾಖವನ್ನು ಕೊಡಿ. ಶಾಂತಿ ಮಂತ್ರ ಹೇಳುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ ತತ್ಸತ್.